ಹೀರೋ ಆಗಿ ಬಂದಿದ್ದು 1 ಗ್ರಾಮ್ ಚಿನ್ನನೂ ಇದೆಲ್ಲ ಮಾರ್ಕೊಂಡು ಆ ಥರ ಬಂದಿದ್ದು ಲೈಕ್ ಪ್ರೊಫೆಷ್ನಲ್ಲು ಸ್ವಲ್ಪ ಹಾಗೆ ಹೀಗೆ ಲಕ್ಸುರಿಯಾಗಿ ಜೀವನ ಮಾಡೋಷ್ಟು ರಾಯರು ನನಗೆ ಕೃಪೆ ತೋರಿಸಿದ್ದಾರೆ. ವಿಚಾರ ಮಾಡ್ಕೊಂಡಿದ್ದೆ. ಸೊ ಕೆಲಸದ್ರ ಜೊತೆಗೆ ಮದುವೆ ಆಯಿತು. ನಾನು ಅನ್ಕೊಂಡಿದ್ದ ಕೆಲಸ ಪಟ್ ಅಂತ ಆಗುತ್ತೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ. ನನ್ನ ಹೆಸರು ಶಿಲ್ಪಾ ಅಯ್ಯರ್. ನಾನು ಆ್ಯಕ್ಟರ್ ಜೊತೆಗೆ ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾನು ಸದ್ಯಕ್ಕೆ US ಅಲ್ಲಿರೋದು. ಈಗ ಸದ್ಯಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಪ್ಪ ಅಮ್ಮ ಮನೆಗೆ. ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. ಮೊದಲನೇ ಸಲ ನಮ್ಮ ಅಪ್ಪ ಅಮ್ಮ ಕರ್ಕೊಂಬಂದಿದ್ದು. ಅವಾಗ ಅಷ್ಟು ನಾನು ನಂಬೋದು ಅದೆಲ್ಲ ಏನೂ ಇರಲಿಲ್ಲ. ರಾಯರ ಮಠ ಅಂತ ಗೊತ್ತಿದೆ, ಯಾಕಂದರೆ ಬ್ರಾಹ್ಮಣ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮಠಗಳ ಪರಿಚಯ ಆಯಿತು. ಬಟ್ ಇಲ್ಲಿಗೆ ಬಂದಮೇಲೆ ತುಂಬ ಪವಾಡಗಳಾಯಿತು. ಅಂದರೆ ನನಗೆ ಝೀರೋ ಆಗಿ ಬಂದಿದ್ದು 1 ಗ್ರಾಮ್ ಚಿನ್ನನೂ ಇದೆಲ್ಲ ಮಾರ್ಕೊಂಡು ಆ ಥರ ಬಂದಿದ್ದು ಲೈಕ್ ಪ್ರೊಫೆಷ್ನಲ್ಲು ಸ್ವಲ್ಪ ಹಾಗೆ ಹೀಗೆ ಇತ್ತು. ಕೆಲಸ ಮಾಡ್ತಿದ್ದಿದ್ದು ಅಷ್ಟೇ. ಬಟ್ ಇಲ್ಲಿಗೆ ಬಂದಾದಮೇಲೆ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್. ಒಂದು 16-17 ವಾರ ಆಗ್ತಿದ್ದಂಗೆ ತುಂಬ ಚೆನ್ನಾಗಾಯಿತು. 3 ವರ್ಷದ ಕೆಳಗೆ ಸಡನ್ನಾಗಿ ಮದುವೆನೂ ಫಿಕ್ಸ್ ಆಯಿತು. ಮದುವೆನೂ ಆಯಿತು, ಒಳ್ಳೆ ಕಡೆನೂ ಆಯಿತು. ಈಗ ಬಿಸ್ನೆಸ್ಸು ಶುರು ಮಾಡಿದ್ದೀನಿ. ಮತ್ತೆ ಕಾಯಿ ಕಟ್ಟಿದ್ದೀನಿ 2ನೇ ಸಲ. ಬೇಡ ಬೇಕು ಅಂದ್ಕೊಂಡು ಮತ್ತೆ ಕಟ್ಟಿದ್ದು. ಈಗ ಮನೇಲಿ ಕೂತ್ಕೊಂಡ್ರೂ ಲಕ್ಸುರಿಯಾಗಿ ಜೀವನ ಮಾಡೋಷ್ಟು ರಾಯರು ನನಗೆ ಕೃಪೆ ತೋರಿಸಿದ್ದಾರೆ. ಬಟ್ ಅಷ್ಟಕ್ಕೆ ನಿಲ್ಲಬಾರ್ದು, ರಾಯರ ಸೇವೆ ಮಾಡಬೇಕು, ಜೊತೆಗೆ ಇನ್ನಷ್ಟು ಮಾಡಬೇಕು ಅನ್ನೋದಿದೆ. ಸೊ ಹಾಗಾಗಿ ಮತ್ತೆ ಬಂದು ಕಾಯಿ ಕಟ್ಟಿ ಮೊದಲನೇ ಬಾರಿ ನಿಜವಾಗ್ಲೂ ಮದುವೆ ಬಗ್ಗೆ ಎಲ್ಲ ಮಾಡ್ಕೊಂಡಿರಲಿಲ್ಲ. ನಾನು ಯಾವತ್ತೂ ಮದುವೆ ಬಗ್ಗೆ ಯೋಚನೆ ಮಾಡಿದ್ದೆ ಅಲ್ಲ. ಕೆಲಸದ ವಿಚಾರ ಮಾಡ್ಕೊಂಡಿದ್ದೆ. ಸೊ ಕೆಲಸದ್ರ ಜೊತೆಗೆ ಮದುವೆ ಆಯಿತು. ಸೊ ದುಡ್ಡು ಆರ್ಥಿಕ ಸಮಸ್ಯೆಗೆ ಅಂತ ಮಾಡ್ಕೊಂಡಿದ್ದೆ. ಸೊ ಅದು ಚೆನ್ನಾಗಾಯಿತು. ಎರಡೂ ಚೆನ್ನಾಗಿ. ಈಗ ನಾನು ಅಮೇರಿಕಾದಲ್ಲಿರ್ತೀನಿ, ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ, ಮತ್ತೆ ವಾಪಸ್ ಬರ್ತೀನಿ. 13 ಸೀರಿಯಲ್ ಮಾಡಿದ್ದೀನಿ. ನ್ಯೂಸ್ ಆ್ಯಂಕರ್ ಆಗಿ ಶುರು ಮಾಡಿದ್ದು. ಸೊ ಲೆಕ್ಕ ಇಲ್ಲ ಸರ್. ಲಾಸ್ಟ್ ನಂದು ಮದುವೆಗೆ ಮುಂಚೆ ಮಾಡಿದ್ದು ಒಲವಿನ ನಿಲ್ದಾಣ ಮತ್ತು ಕಸ್ತೂರಿ ನಿವಾಸ. ಹಾಂ, ಕಸ್ತೂರಿ ನಿವಾಸ, ಎಸ್. ಅದಕ್ಕಿಂತ ಮುಂಚೆ ನನ್ನ ಹಿಟ್ ಸೀರಿಯಲ್ ಅಂದರೆ ಜೊತೆ ಇರಲಿ. ಎಸ್. ಅವಕಾಶಗಳು ಪಾಪ ಈಗಲೂ ಬರ್ತಾ ಇಲ್ಲ ಅಂತೇನಲ್ಲ. ಬನ್ನಿ, ಬಂದಾಗ ಹೇಳಿ, ಸ್ಪೆಷಲ್ ಕ್ಯಾರೆಕ್ಟರ್ ಇದ್ರೆ ಆದರೂ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕೆಲಸಗಳ ಬ್ಯುಸಿಯಿಂದ ನಾನು ಇದು ಮಾಡಿಲ್ಲ. ಇದ್ದಾರೆ ಸರ್, ಇದ್ದಾರೆ. ಅಂದರೆ ನನಗೆ ಬೇರೆಯವ್ರು ಹೇಳೋ ಥರ ಸ್ಪರ್ಶ ಆಗಿರ್ಬೋದು ಇದೆಲ್ಲ ನನಗೆ ಆಗಿಲ್ಲ. ಅದು ಒಂದಕ್ಕೆ ನಾನು ವೆಯ್ಟ್ ಮಾಡ್ತೇನೆ. ಬಟ್ ನಾನು ಅಂದ್ಕೊಂಡಿದ್ದ ಕೆಲಸ ಪಟ್ ಅಂತ ಆಗುತ್ತೆ. ಪಟ್ ಅಂತ ಅಲ್ದಿದ್ರು ಅದಕ್ಕೇನೋ ಒಂದು ದಾರಿ ಆಗಿ, ಇವಾಗ ಒಂದು ಹುಡುಗಿ ರೆಡಿ ಆಗಬೇಕಾದ್ರೆ ಒಂದು ಓಲೆ ಸರ ಎಲ್ಲ ಮ್ಯಾಚಿಂಗ್ ಆಗಿ ಹೆಂಗೆ ಎಳಿಯಾಗಿ ರೆಡಿ ಮಾಡ್ಕೊತೀವೋ ಅದೇ ಥರ ರಾಯರು ಎಳಿಯಾಗಿ ರೆಡಿ ಮಾಡ್ತಾರೆ. ಎಸ್. ಹಾಂ, ಅದೊಂದು ಬೇರೆಯವರೆಲ್ಲ ಹೇಳೋ ಥರ ಅದೊಂದು ಸ್ಪರ್ಶ, ಅದೊಂದು ಇದು ಆಗಬೇಕು ಅಂತ ಆಸೆ ಇದೆ. ಯಾವಾಗ ಆಗತ್ತೆ ಗೊತ್ತಿಲ್ಲ. ಎಸ್. ನನ್ನ ರಾಯರು ನನ್ನ ಪ್ರಾಣ ಅಷ್ಟೇ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮತೆ. ಥ್ಯಾಂಕ್ ಯು.